ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಚ್ಚು ಯಾಕೆ ಖುಷಿಯಾಗಿ ಮಾತಾಡ್ಲಿಲ್ಲ? ಮನೇಲಿ ಯಾರ ಜೊತೆಲಾದ್ರೂ ಜಗಳ ಆಗಿದೆಯಾ? ಆಗಿದ್ದಿದ್ರೆ ಅತ್ತಿಗೆನೋ ಚಿಕ್ಕಮ್ಮನ ಫೋನ್ ಮಾಡಿ ಹೇಳಿರ್ತಿದ್ರು. ಆದರೆ ಅಚ್ಚು ದಿನ ಮಾತಾಡೋ ಥರ ಇರಲಿಲ್ಲ ಇವತ್ತು. ಹಸ್ಬೆಂಡು ಇರ್ರಿ, ಏನೋ ಯೋಚನೆ ಮಾಡ್ತಿದ್ದೀನಿ. ಏನಾಯ್ತು ಹಸ್ಬೆಂಡು? ಏನಿಲ್ಲ. ಅಯ್ಯೋ, ನನ್ನಿಂದ ಮುಚ್ಚಿಡೋ ಅವಶ್ಯಕತೆ ಏನಿದೆ ಹೇಳಿ ಹಸ್ಬೆಂಡು. ಹೇಳಿದ್ರೆ ಸರಿ ಮಾಡ್ಬಿಡ್ತೀರಾ? ಸರಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆಗಿರೋ ಸಮಸ್ಯೆ ಬಗ್ಗೆ ಒಬ್ರೇ ಕುತ್ಕೊಂಡು ಯೋಚನೆ ಮಾಡೋ ಬದಲು ಬೇರೆಯವ್ರಿಗೆ ಹೇಳಿದ್ರೆ ಮನ್ಸಿನ ಭಾರ ಕಮ್ಮಿ ಆಗುತ್ತೆ. ಅಚ್ಚು ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾಕೋ ತುಂಬಾ ಡಲ್ಲಾಗಿ ಮಾತಾಡ್ತಾ ಇದ್ದೆ. ಯಾಕೆ ಅಂತ ಎಷ್ಟು ಕೇಳಿದ್ರು ಹೇಳಲಿಲ್ಲ. ಏನಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ ಹಸ್ಬೆಂಡು. ಅರ್ಚನಾ ಅಕ್ಕ ಅವ್ರು ಕಳ್ಕೊಂಡಿರೋ ಪ್ರೀತಿ ಬಗ್ಗೆನೆ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ. ತನ್ನ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರು ಅದೇ ಗುಂಗಲ್ಲಿರ್ತಾರೆ. ಅದಕ್ಕೆ ಅವ್ರನ್ನ ಮದ್ವೆ ಆಗಿ ಅಂತ ಯಾರು ಎಷ್ಟೇ ಹೇಳಿದ್ರು ಅವ್ರ ಮದ್ವೆ ಆಗಲ್ಲ ಅಂತ ಅಂತಿರೋದು. ಕಳೆದೋಗಿರೋ ಪ್ರೀತಿ ಬಗ್ಗೆ ಕೊರ್ಕೊಂಡು ಸಮಯ ಕಳೆಯೋದ್ರ ಬದಲು ಇನ್ನೊಬ್ರ ಜೊತೆ ಜೀವನ ಕಳಿಬೋದಲ್ವಾ? ಅದು ನಿಮ್ಗನ್ಸ್ಬೋದು, ಆದ್ರೆ ನಾನು ಅಕ್ಕನ ಜಾಗದಲ್ಲಿ ಇದ್ದಿದ್ರೆ ಕಳೆದೋಗಿರೋ ಪ್ರೀತಿಯಲ್ಲೇ ಸುಖ ಕಾಣ್ತಿದ್ದೆ. ಪ್ರೀತಿ ಅನ್ನೋದು ತಗೊಳ್ಳೋದಲ್ಲ, ಕೊಡೋದು. ನಾವು ಪ್ರೀತಿ ಮಾಡಿದವ್ರೆ ನಮ್ಮ ಪ್ರಪಂಚ ಆಗಿರ್ತಾರೆ. ಆದ್ರೆ ಒಂದ್ಸಲಿ ನಾವು ಪ್ರೀತಿಸೋ ವ್ಯಕ್ತಿ ಪ್ರಪಂಚದಲ್ಲಿ ನಾವೇ ಇರಲ್ಲ. ನಾವು ಯಾರ ಜೊತೆ ಇರ್ತೇವೋ ಅದು ಪ್ರೀತಿ ಅಲ್ಲ, ಯಾರನ್ನ ಬಿಟ್ಟಿರಕ್ಕಾಗಲ್ವೋ ಅದು ಪ್ರೀತಿ. ಒಂದು ಹೆಣ್ಣು ತನ್ನ ಗಂಡನಿಗೋಸ್ಕರ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಾಳೆ. ಆದ್ರೆ ಒಂದು ಗಂಡ ಅವ್ರ ಮನೆಯವ್ರಿಗೋಸ್ಕರ ಹೆಂಡತಿನೇ ಬಿಟ್ಕೊಡಕ್ ತಯಾರಾಗಿರ್ತಾರೆ. ಈ ಒಳ್ಳೆ ಸಮಾಜದಲ್ಲಿ ನಡೀತಿರೋ ಕೆಟ್ಟ ಬೆಳವಣಿಗೆ ಇದು. ಏನ್ರಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಎಷ್ಟೇ ನೋವು ಕೊಟ್ರು ಆ ನೋವು ಕೊಡೋ ವ್ಯಕ್ತಿನೇ ಮತ್ತೆ ಮತ್ತೆ ಪ್ರೀತಿಸೋದೇ ನಿಜವಾದ ಪ್ರೀತಿ. ಅಂದ್ರೆ ನಾನು ನಿಮಗ್ ಟಾರ್ಚರ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದೀರಾ? ನಾನ್ ಯಾವಾಗ ಹಂಗೆ ಹೇಳ್ದೆ? ನಿಮ್ಮ ಮಾತನ್ನ ಅರ್ಥ ಅದೇ ಇತ್ತು. ಹಸ್ಬೆಂಡು, ನೀವ್ ಯಾಕೆ ಹಂಗ ಯೋಚನೆ ಮಾಡ್ತೀರಾ? ನಾನ್ ಹಂಗಲ್ಲ ಹೇಳಿದ್ದು. ನೀವು ಒಬ್ರೇ ಈಗ ಅಥವಾ ಎಲ್ಲ ಹುಡುಗಿರು ಹಿಂಗೇನ? ಅಂದ್ರೆ ಬರೀ ಒಗಟಿನ ಮಾತುಗಳು. ಹೋಗೋಟೋ ಹೊರೋಟೋ ಗೊತ್ತಿಲ್ಲ, ಆದ್ರೆ ಮನ್ಸಿಗೆ ನೋವಾದಾಗ ಬರೋ ಮಾತು ತುಂಬಾ ಭಾರವಾಗಿರತ್ತೆ. ನೋಡಿ, ಅಚ್ಚು ಬಗ್ಗೆ ಮಾತಾಡ್ತಾ ವಿಷಯ ಯಾಕೋ ಬೇರೆಲ್ಲಗೋ ಡೈವರ್ಟ್ ಆಗ್ತದೆ. ಅರ್ಚನಾ ಅಕ್ಕ ತಮ್ಮ ಆಗಿ ನೀವ್ ಯಾಕೆ ಅವ್ರ ಮನ್ಸನ್ನ ಅರ್ಥ ಮಾಡ್ಕೋತಿಲ್ಲ? ನೋಡಿ, ಸುತ್ತಿ ಬಳಸಿ ಅಚ್ಚು ಪ್ರೀತಿ ಬಗ್ಗೆ ಮಾತಾಡಕ್ ಬರಬೇಡಿ. ನಾಳೆನೆ ಅಚ್ಚು ರೋಡಲ್ಲಿ ಹೋಗೋ ಬಿಕಾರಿನಾದ್ರೂ ತೋರಿಸ್ಬಿಟ್ಟು ನಾನು ಇವನ್ನೇ ಮದ್ವೆ ಆಗೋದು ಅಂತ ಹೇಳಿ ನಡು ರೋಡಲ್ಲಿ ಟ್ರಾಫಿಕ್ ಜಾಮ್ ಮಾಡಿಸಿ ಅವಳು ಇಷ್ಟಪಟ್ಟರೆ ಹುಡುಗನ ಕೈಲಿ ತಾಳಿ ಕಟ್ಟಿಸ್ತೀನಿ. ಆ ಕೆಪಾಸಿಟಿ ಇದೆ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.